ಇನ್ನು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಬಳಿಯ ಬಳ್ಳಾರಿ ನಾಲಾದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಳ್ಳೂರು, ಧಾಮನೆ, ವಡಗಾವಿ, ಶಹಾಪುರ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಧಾಮನೆ ಎಳ್ಳೂರು ರಸ್ತೆಯ ಮೇಲೆ ನೀರು ಹರಿತಾ ಇದೆ. ಅಪಾಯವನ್ನ ಲೆಕ್ಕಿಸದೆ ಬೈಕ್ ಸವಾರರು ಓಡಾಟ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಓರ್ವ ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಸಿಬ್ಬಂದಿ ಮಾತನ್ನ ಕೇಳದೆ ಬೈಕ್ ಸವಾರರು ಅಪಾಯವನ್ನು ಲೆಕ್ಕಿಸದೆ ಸಂಚಾರ ಮಾಡ್ತಾ ಇದ್ದಾರೆ. ಬಳ್ಳಾರಿ ನಾಲಾ ಪ್ರವಾಹದಿಂದಾಗಿ ನಗರದ 2 ಬಡಾವಣೆಗಳಿಗೆ ಹಾನಿಯಾಗಿದೆ. ಸಾಯಿ ಕಾಲೋನಿ, ನೇಕಾರ ಕಾಲೋನಿಗಳು ನಡುಗಡ್ಡೆಗಳಂತಾಗಿವೆ. ಜನರು ಪ್ರಾಣ ಭೀತಿಯಿಂದ ಮನೆಗಳನ್ನ ಖಾಲಿ ಮಾಡ್ತಾ ಇದ್ದಾರೆ. ಸದ್ಯ ಮಳೆ ಯಾವ ರೀತಿಯಾದಂತಹ ಒಂದು ಅವಾಂತರವನ್ನ ಸೃಷ್ಟಿ ಮಾಡಿದೆ ಅನ್ನುವಂತಹ ಒಂದು ಪರಿಸ್ಥಿತಿಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಸ್ಥಳದಿಂದ ವಾಕ್ ಥ್ರೂ ಮಾಡಿದ್ದಾರೆ, ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಆಗುತ್ತಿದ್ದು ಬೆಳಗಾವಿಯ ಬಳ್ಳಾರಿ ನಾಲಾ ಉಕ್ಕಿ ಹರಿಯುತ್ತದೆ. ನಾನೀಗ ಬಳ್ಳಾರಿ ನಾಲಾದ ಪ್ರದೇಶದಲ್ಲಿದ್ದೇನೆ. ಏನು ಬೆಳಗಾವಿ ಮತ್ತು ಧಾಮನೆ ರಸ್ತೆ ಸಂಪರ್ಕಿಸುವ ರಸ್ತೆಯಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಆ ಜಲಾವೃತಗೊಂಡಂತಹ ರಸ್ತೆಯಲ್ಲಿ ಬೈಕ್ ಸವಾರರು ತಮ್ಮ ಪ್ರಾಣವನ್ನು ಲೆಕ್ಕಿಸಿದ್ದು ಕೂಡ ಈ ರೀತಿ ಸಂಚಾರವನ್ನು ನಡೆಸ್ತಾ ಇದ್ದಾರೆ. ಪೊಲೀಸರು ಸ್ಥಳದಲ್ಲಿ ತಿಳಿ ಹೇಳಿದ್ರು ಕೂಡ ಯಾರೂ ಸಾರ್ವಜನಿಕರು ಕೇಳುವ ಸ್ಥಿತಿಯಲ್ಲಿಲ್ಲ. ಪ್ರಮುಖವಾಗಿ ಏನು ಎಳ್ಳೂರು ಗಡ ಭಾಗದಲ್ಲಿ ಭಾರಿ ಮಳೆ ಆಗ್ತಿದ್ದು, ಎಳ್ಳೂರಿನ ಭಾಗದಲ್ಲಿ ಮಳೆ ಆಗ್ತಿದ್ರಿಂದ ಒಂದು ಬಳ್ಳಾರಿ ನಾಲಾ ಈ ರೀತಿ ಸಮುದ್ರದಂತೆ ಆಗಿರ್ತಕ್ಕಂಥದ್ದು. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಭತ್ತ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅದೇ ರೀತಿ ಬೆಳಗಾವಿಯ ನೇಕಾರ್ ಕಾಲನಿಯ ಅನೇಕ ಮನೆಗಳು ಸದ್ಯ ನೀರಿನಲ್ಲಿ ನಡುಗಡ್ಡೆ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ನೋಡಬಹುದು. ಅನೇಕ ಮನೆಗಳನ್ನು ಈಗಾಗಲೇ ಸಂತ್ರಸ್ತರು ಇಲ್ಲಿಂದ ಏನು ಜನ ಖಾಲಿಯನ್ನ ಮಾಡಿಕೊಂಡು ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ ಮತ್ತು ಅನೇಕರು ಪ್ರಾಣ ಭೀತಿಯಲ್ಲಿ ಇರ್ತಕ್ಕಂಥದ್ದು ನೋಡಬಹುದು. ಮನೆಗಳು ಸಂಪೂರ್ಣವಾಗಿ ಈ ರೀತಿ ಏನು ನಡುಗಡ್ಡೆ ಆಗಿವೆ. 30ಕ್ಕೂ ಹೆಚ್ಚು ಮನೆಗಳಿಗೆ ಸಂಪೂರ್ಣವಾಗಿ ಈಗ ಈ ಪ್ರದೇಶದಲ್ಲಿ ನೀರು ನುಗ್ಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಗಳಲ್ಲಿ 10ಕ್ಕೂ ಹೆಚ್ಚು ಜನ ಇಲ್ಲಿಂದ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ ಮತ್ತು ಈ ಒಂದು ರಸ್ತೆಯಲ್ಲಿ ಹೆಚ್ಚು ನೀರು ಬಂದರೂ ಕೂಡ ಏನು ಜನ ಅದನ್ನು ಲೆಕ್ಕಿಸದೆ ಬೈಕ್ನಲ್ಲಿ ಸಂಚಾರವನ್ನ ನಿರಂತರವಾಗಿ ಮುಂದುವರಿಸಿದ್ದಾರೆ. ಏನು ಪೊಲೀಸರು ತಿಳಿ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಬೈಕ್ ಸವಾರರು ಆಯಾ ತಪ್ಪಿ ಕೆಳಗಡೆ ಬೀಳುವ ಸಾಧ್ಯತೆ ಇದೆ. ಆದರೆ ಇದನ್ನು ಲೆಕ್ಕಿಸದೆ ಜನ ಇಲ್ಲಿ ಸಂಚಾರವನ್ನ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಳ್ಳಾರಿ ನಾಲಾ ಪ್ರದೇಶದಲ್ಲಿ ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ. ಆದರೆ ಇದಕ್ಕೆ ಶಾಶ್ವತ ಪರಿಹಾರ ಇದುವರೆಗೂ ಕೂಡ ಸಿಕ್ಕ ಬಗ್ಗೆ ಮಾತಾಡೋಕ್ಕೆ ಸ್ಥಳೀಯರು ನಿಂತಿದ್ದಾರೆ. ಯಾವಾಗಲೇ ನೀರು ಬರ್ತಾ ಇದ್ದಾರೆ, ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ? ಬೆಳೆ ಹಾನಿ ಸರ್, ಬೆಳೆ ಹಾನಿ ಅಂದರೆ ಇಲ್ಲಿ ಬೆಳೆದಂಥ ಬೆಳೆನೇ ಕಾಣ್ತಾ ಇಲ್ಲ. ಈಗ ಕಳೆದ ಬಾರಿ ಮಳೆ ಬಂದಾಗ ಸಾಕಷ್ಟು ರೈತರು ಸಾಲ ಮಾಡಿ ಎಲ್ಲ ಬಿತ್ತಿದ್ರು. ಆವಾಗ ಬಿತ್ತಿದ ನಂತರ ಎಲ್ಲ ಮಳೆ ನೀರು ಕೊಚ್ಕೊಂಡು ಹೋಯ್ತು ಸರ್. ಆಮೇಲೆ ತದನಂತರ ಮತ್ತೆ ನೇಕಾರರು ಅದನ್ನು ರೈತರು ಮತ್ತೆ ಅದನ್ನು ಬಿತ್ತಿ ಸರಿಯಾಗಿ ತಂದಿದ್ರು. ಆದರೆ ಈಗ 2-3 ದಿನಗಳಕ್ಕಂತ ಭಾರಿ ಮಳೆ ಬೀಳ್ತಾ ಇದೆ. ಭಾರಿ ಮಳೆ ಬೀಳೋ ಸಂಪೂರ್ಣವಾಗಿ ಇಲ್ಲಿ ಇದ್ದಂಥ ಭೂಮಿನೇ ಕಾಣ್ತಾ ಇಲ್ಲ, ಆ ರೀತಿ ಜಲಾವೃತಾಗಿದೆ. ಇನ್ನೊಂದು ಕಡೆ ನಮ್ಮ ಬಳ್ಳಾರಿ ನಾಲೆ ಪಕ್ಕದಲ್ಲಿ ನಮ್ಮ ಬಡ ನೇಕಾರ ಜನ ಅದಾರ ಸರ್. ಅವರು ಸಾಲ ಮಾಡಿಕೊಂಡು ಒಂದು 15 ವರ್ಷಗಳಿಂದಲೂ ವಸತಿ ಮಾಡ್ಕೊಂಡಿದ್ರು. ಪ್ರತಿ ಸಾರಿ ಇದೇ ತೊಂದರೆ ಆಗ್ತಾ ಇದೆ. ಯಾರೂ ಸಹಿತ ಇದ್ದಂಥ ಶಾಸಕರಾಗಲಿ, ಆಮೇಲೆ MP ಎಮ್ ಎಲ್ ಎಗಳಾಗಲಿ ಯಾರೂ ಸಹಿತ ಗಮನ ಇಲ್ಲ ಸರ್. ಬಂದಾಗೊಮ್ಮೆ ಒಂದೇನೋ ಒಂದು ಟಿವಿಲಿ ಬರ್ತದ ನೋಡ್ತಾರೆ, ಒಳ್ಳೆ ಹೇಳಿಕೆ ಕೊಡ್ತಾರೆ. ಕಳೆದ ಬಾರಿ ಬಂದಾಗ ಇಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದಲ್ಲಿ ಬಂದಿತ್ತು, ನಿರ್ಮಲಾ ಸೀತಾರಾಮನ್ ಬಂದಿದ್ರು. ಅಂತ ಕೇಂದ್ರ ಮಂತ್ರಿಗಳು ಬಂದರೂ ಸಹಿತ ಬರೀ ಆಶ್ವಾಸನೆಯಾಗಿ ಉಳಿದಕ್ಕೆ ನಮ್ಮಲ್ಲಿ ಇರ್ತಂಥ ನೇಕಾರರಲ್ಲಿ ರೈತರಲ್ಲಿ ಯಾವುದೇ ಒಂದು ಶಾಶ್ವತ ಪರಿಹಾರ ಸಿಗಲಿಲ್ಲ. ಬಳ್ಳಾರಿ ನಾಲೆ ಸ್ವಚ್ಛ ಮಾಡಬೇಕು, ಅದನ್ನು ಒಂದು ಒಳ್ಳೆ ಯೋಜನೆ ಮಾಡಿ ಅಂದರೆ ಏನಾದರೂ ನೀರು ಹೋಗ್ತಕ್ಕಂಥ ಒಂದು ರಸ್ತೆ ಮಾಡಬೇಕಂದ್ರೆ ಸಹಿತ ಯಾರೂ ಸಹಿತ ಕಡೆ ಗಮನ ಇಲ್ಲ. ಸಂಪೂರ್ಣವಾಗಿ ಪ್ರತಿ ವರ್ಷ ಒಂದು ಕಡೆ ರೈತರು ಹಾನಿಗೊಳಗಾದ್ರೆ, ಇನ್ನೊಂದು ಕಡೆ ನೇಕಾರ ಸಹಿತ ಇವತ್ತು ದಿವಸ ತೊಂದರೆಯಲ್ಲಿದ್ದಾರೆ. ಕೊರೋನಾದಲ್ಲಿ ಸಹಿತ 2 ವರ್ಷಗಳಿಂದ ತೊಂದರೆ ಅನುಭವಿಸ್ತಾ ಇದ್ದೀವಿ. 3 ವರ್ಷಗಳಿಂದ ದೊಡ್ಡ ಪ್ರವಾಹ ಬಂದಿಲ್ಲ, ಹಾನಿ ಆಯಿತು. ಯಾರೂ ಸಹಿತ ಜನಗಳ ಬಗ್ಗೆ ದುನಿಯಾ ತಂದು ಕೆಲಸ ಮಾಡ್ತಾ ಇಲ್ಲ. ಇದು ಸ್ಥಳೀಯ ಅಂತ ಹೇಳ್ತಕ್ಕಂಥ ಮಾತು ನೋಡ್ಬೋದು. ಬಳ್ಳಾರಿ ನಾಲಾ ಯಾವ ರೀತಿ ಉಕ್ಕಿ ಹರಿತಾ ಇದೆ, ಸಮುದ್ರದಂತೆ ಆಗಿರ್ತಕ್ಕಂಥದ್ದು. ಮನೆಗಳು ನಡುಗಡ್ಡೆ ಆಗಿವೆ. ಈ ಭಾಗದಲ್ಲಿ ಅಂದ್ರೆ ಇದು ಸಾಯಿ ಕಾಲನಿ ಮತ್ತು ಇದೊಂದು ನೇಕಾರ ಕಾಲನಿ ಆಗಿದೆ. ನೇಕಾರ ಕಾಲನಿಯಲ್ಲಿ ಈಗ ಒಂದನೇ ಮಹಡಿಗೆ ನೀರು ನುಗ್ಗಿದ್ದು 2ನೇ ಮಹಡಿಯ ಜನ ಅಲ್ಲಿ ಹೋಗಿ ವಾಸಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅನೇಕರು ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಪ್ರಮುಖವಾಗಿ ನೇಕಾರರು ಒಂದು ಕಾಲನಿಯನ್ನ ಮಾಡಿಕೊಂಡು ಇಲ್ಲಿ ವಾಸವಿದ್ರು ಕಳೆದ 15 ವರ್ಷಗಳಿಂದ. ಪ್ರಮುಖವಾಗಿ ಬಳ್ಳಾರಿ ನಾಲಾವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅನೇಕ ಬಾರಿ ಆಶ್ವಾಸನೆಯನ್ನ ಇಲ್ಲಿನ ಶಾಸಕರು ಮತ್ತು ಏನು ಸಚಿವರು ನೀಡಿದ್ದಾರೆ. ಆದರೆ ಇದುವರೆಗೂ ಕೂಡ ಈಡೇರಿಲ್ಲ. ಹೀಗಾಗಿ ಪ್ರತಿ ವರ್ಷವೂ ಕೂಡ ಬಳ್ಳಾರಿ ನಾಲದಿಂದ ಅವಾಂತರಗಳು ಸೃಷ್ಟಿಯಾಗುತ್ತೆ. ಇಂದು ಬಳ್ಳಾರಿ ನಾಲದಿಂದ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಮತ್ತು ಇಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಬೇಕಂದ್ರೆ ಈ ಒಂದು ನೀರಿನಿಂದ ಅವಾಂತರಗಳಿಂದ ಬಡಾವಣೆಗಳು ಸೃಷ್ಟಿಯಾಗ್ತಾ ಇಲ್ಲ. ಇದು ಬೆಳಗಾವಿ ಅಭಿವೃದ್ಧಿಗೆ ಒಂದು ರೀತಿ ಬಳ್ಳಾರಿ ನಾಲಾ ಮಾಲಕವಾಗಿದೆ. ಇನ್ನಾದರೂ ಜನಪ್ರತಿನಿಧಿ ಎಚ್ಚೆತ್ತುಕೊಂಡು ಶಾಶ್ವತ ಪರಿಹಾರ ಅಂದ್ರೆ ಬಳ್ಳಾರಿ ನಾಲಾವನ್ನು ಸ್ವಚ್ಛ ಮಾಡೋದ್ರ ಮೂಲಕ ನೀರು ಸುಗಮವಾಗಿ ಹರಿದು ಹೋಗಬೇಕು. ಮಳೆಗಾಲದಲ್ಲಿ ಆಗತಕ್ಕಂಥ ಅವಾಂತರಗಳನ್ನ ತಡಿಬೇಕು ಅಂತಕ್ಕಂಥದ್ದು ಇಲ್ಲಿ ಸ್ಥಳೀಯರ ಆಗ್ರಹವಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಮಹಾರಾಷ್ಟ್ರದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಮಳೆಯ ಅಬ್ಬರಕ್ಕೆ ಸಂಕೇಶ್ವರ ಪಟ್ಟಣ ತತ್ತರಿಸ್ತಾ ಇದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣ
ಹಿರಣ್ಯಕೇಶಿ ನದಿ ನೀರು ನುಗ್ಗಿದೆ. ಸಂಕೇಶ್ವರ ಪಟ್ಟಣದ ಮಠಗಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿದೆ. 250ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮಠಗಲ್ಲಿಯ ಮನೆಗಳನ್ನ ಜನ ಖಾಲಿ ಮಾಡ್ತಾ ಇದ್ದಾರೆ. ತಮ್ಮ ಜಾನುವಾರುಗಳ ಸಮೇತ ಸುರಕ್ಷಿತ ಸ್ಥಳಗಳಿಗೆ ಜನ ತೆರಳುತ್ತಾ ಇದ್ದಾರೆ. ಸಮಯ ಕಳೀತಾ ಇದ್ದಂತೆ ನೀರಿನ ಪ್ರಮಾಣ ಹೆಚ್ಚಳ ಆಗ್ತಾನೆ ಇದೆ. 2019ರಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೀಗ ಅಂಥದ್ದೇ ಚಿತ್ರಣ ಕಾಣ್ತಾ ಇದೆ. ಜನರು ಆತಂಕದಲ್ಲಿದ್ದಾರೆ. ಬೆಳಗಾವಿ ಜಿಲ್ಲೆಯ ನದಿ ತೀರದ ಗ್ರಾಮಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸಂಕೇಶ್ವರದಲ್ಲಿ ಮಳೆಯ ಅವಾಂತರ ಯಾವ ರೀತಿಯಾಗಿದೆ, ಅಲ್ಲಿನ ಜನರಿಗೆ ಏನೆಲ್ಲ ಸಮಸ್ಯೆಗಳಾಗಿದೆ, ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಲೋಹಿತ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಹಾಮಳೆಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣ ತತ್ತರಿಸಿ ಹೋಗಿದೆ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಕಳೆದ 3 ದಿನಗಳಿಂದ ಮಳೆ ಸುರಿತಾ ಇರುವಂಥ ಪರಿಣಾಮವಾಗಿ ಈಗ ಹಿರಣ್ಯಕೇಶಿ ನದಿ ಅಂತಂದ್ರೆ ಅಪಾಯದ ಮಟ್ಟವನ್ನು ಮೀರಿ ಸಂಪೂರ್ಣವಾಗಿ ಈಗ ನಗರಕ್ಕೆ ನೀರು ನುಗ್ಗಿದೆ. ನಾವೀಗ ಇರುವಂಥದ್ದು ಸಂಕೇಶ್ವರ ಪಟ್ಟಣದ ಮಠಗಲ್ಲಿ ಅನ್ನುವಂಥ ಮಠಗಲ್ಲಿದಲ್ಲಿ ನಾವೀಗ ಇರುವಂಥದ್ದು. ಈ ಒಂದು ಹಿಂದ್ಗಡೆ ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನ ಹಿಂದ್ಗಡೆ ಏನಂತಂದ್ರೆ ಹಿರಣ್ಯಕೇಶಿ ನದಿ ಬರುತ್ತೆ. ಆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಪರಿಣಾಮವಾಗಿ ಈಗ ಏನಂತಂದ್ರೆ ಆ ಇಡೀ ನದಿ ನೀರೀಗ ಈ ಇಡೀ ಒಂದು ಮಠಗಲ್ಲಿಗೆ ಇಲ್ಲಿ ಆವರಿಸಿದೆ ಅಂತಾನೆ ಹೇಳ್ಬೋದು. ನಿನ್ನೆಯಿಂದಲೂ ಕೂಡ ಸುಮಾರು 6 ಅಡಿಯಷ್ಟು ಈಗ ನೀರು ಒಂದೇ ರಾತ್ರಿಯಲ್ಲಿ ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆ ಈಗ ಏನಂತಾರೆ ಈ ಒಂದು ಮಠಗಲ್ಲಿಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಮನೆಗಳಿಗೆ ಈಗಾಗಲೇ ಏನಂತಂದ್ರೆ ಮನೆ ಒಳಗಡೆ ನೀರು ನುಗ್ಗಿರ್ತಕ್ಕಂಥ ಪರಿಣಾಮವಾಗಿ ನಿನ್ನೆ ರಾತ್ರಿಯಿಂದಲೂ ಕೂಡ ಏನಂತಂದ್ರೆ ಜನ ಮನೆಗಳನ್ನ ಖಾಲಿ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಏನಂತಂದ್ರೆ ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಪರಿಣಾಮವಾಗಿ ಕ್ರಮೇಣವಾಗಿ ನೀರು ಹೆಚ್ಚಾಗ್ತಾ ಇದೆ. ಪರಿಣಾಮವಾಗಿ ಈಗಲೂ ಕೂಡ ನಾವು ದೃಶ್ಯಗಳಲ್ಲಿ ನೋಡಬಹುದು. ಏನಂತಂದ್ರೆ ಜನ ತಮ್ಮ ವಸ್ತುಗಳನ್ನ ಏನಂತಂದ್ರೆ ತಗೊಂಡು ಆ ಮನೆಯಿಂದ ಆಚೆ ಹೊರ ಹೋಗುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸ್ಥಳೀಯರನ್ನು ಕೂಡ ನಾವು ಮಾತಾಡ್ಸೋಣ, ಏನ್ ಪರಿಸ್ಥಿತಿ ಆಗಿದೆ, ಎಲ್ಲಿವರೆಗೂ ನೀರು ಬಂದಿದೆ ಅಂತ ಹೇಳಿ. ಸರ್, ಈಗ ಎಷ್ಟಕ್ಕೆ ನೀರು ಬಂದಿದ್ರೆ ಏನೇನ್ರಿ? ಅಂದ್ರೆ ಮುಂಜಾನೆ ಅಲ್ಲಿ ತಗಿತ್ರಿ, ಅಲ್ಲಿಂದ ಮತ್ತೆ ಇಲ್ಲಿ ತಗ ಬತ್ರಿ, ಇಲ್ಲಿಂದ ಮತ್ತೆ ಈಗ ಬತ್ರಿ. ಫುಲ್ ಸ್ಪೀಡ್ ಆಗಿ ಐತ್ರಿ, ಎಕ್ದಮ್ ಸ್ಪೀಡ್ ಐತ್ರಿ. ಅಂದ್ರೆ ಒಂದೊಂದು ಫೂಟ್ ಹೆಚ್ಚಾಗತೈತ್ರಿ, ಇಲ್ಲ ಅರ್ಧ ತಾಸಿಗೆ ಹೆಚ್ಚಾಗತೈತ್ರಿ. ಆ ಕಡೆ ನೀರು ಮಳೆ ಭಾಳ ಐತ್ರಿ ಸರ್. ಈಗ 2019 ಹಿಂಗಿದ್ರೆ ಇಲ್ಲಿ ತಗ ಇನ್ನ ಬರಕಿಲ್ರಿ, ಈಗ ಹೆಚ್ಚಾತ್ರಿ. ಇನ್ನು ಬೆಳ್ತಾಗ ಮಳೆ ಬತ್ತಂದ್ರೆ ಮತ್ತೆ ಅತ್ತ ಮುಂದೆ ಹೋಗ್ಬೋದು ಸರ್. ಈಗ ಇಲ್ಲಿ ಎಷ್ಟು ಮನೆಗಳು ಮುಗಿದವ್ರಿಗೆ? ಇಲ್ಲಿ ಎಲ್ಲ ಕಂಪ್ಲೀಟ್ ಒಂದು 2-2.5 ರೂಪಾಯಿ ಇದು ಎಲ್ಲ ಮುನಿಗಿದವ್ರಿ. ಆಚೆ ಕಡೆ ಒಂದು ಮುನಿಗಿದವ್ರು, ಈಚೆ ಕಡೆ ಮುನಿಗಿದವ್ರು, ಆಚೆ ಕಡೆ ಎಲ್ಲ ಮುನಿಗಿದವ್ರು. ಇದು ಸ್ಥಳೀಯರು ಹೇಳುವಂಥದ್ದು. ಏನಂತಂದ್ರೆ 2019ರಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗಿತ್ತು. ಏನೊಂದು ತಾಲೂಕು ಆಡಳಿತ ಏನೊಂದು ಆ ಜನರಿಗೆ ಇರ್ಕೊಳ್ಳೋಕೆ ಏನೊಂದು ಆ ಕಲ್ಯಾಣ ಮಂಟಪಗಳನ್ನ ಹಿಡ್ಕೊಂಡು ಆ ಒಂದು ಅಂತ ಒಂದು ಅಲ್ಲಿ ಜಾಗದಲ್ಲಿ ಅವರಿಗೆ ಇರೋದಕ್ಕೆ ವ್ಯವಸ್ಥೆನ ಕೂಡ ಇಲ್ಲಿ ತಾಲೂಕು ಆಡಳಿತ ಮಾಡಿದೆ. ಆ ಒಂದು ಜಾಗಕ್ಕೆ ಈಗ ಜನ ಎಲ್ಲ ಹೋಗ್ತಾ ಇದ್ದಾರೆ. ಸೊ 2019ರ ಕಹಿ ನೆನಪು ಮಾಸುವ ಮುನ್ನವೇ ಈಗ ಮತ್ತೆ ಏನಂತಂದ್ರೆ ಈ ಜನರಿಗೆ ಪ್ರವಾಹ ಇಲ್ಲಿ ಕಾಡ್ತಾ ಇದೆ. ಇನ್ನೂ ಏನಂತಂದ್ರೆ 2019ರಲ್ಲಿ ಏನು ತಮ್ಮ ಮನೆಗಳನ್ನ ಕಳ್ಕೊಂಡಿದ್ರು, ಸಾಕಷ್ಟು ಏನಂತಂದ್ರೆ ಹಾನಿಯಾಗಿತ್ತು, ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ಕೂಡ ತಗೊಳ್ಳೋಂಥ ಪರಿಸ್ಥಿತಿ ಅವರಿಗೆ ಟೈಮ್ ಸಿಕ್ಕಿರಲಿಲ್ಲ. ಅಂತ ಪರಿಸ್ಥಿತಿ ಈಗ ಇಲ್ಲಿ ಮತ್ತೆ ನಾವು ನೋಡೋಕ್ಕೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಲೋಹಿತ್, ನ್ಯೂಸ್ 18 ಕನ್ನಡ, ಚಿಕ್ಕೋಡಿ. ಇನ್ನು ರಾಜ್ಯದ ಹಲವೆಡೆ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರವಾಹ ಪೀಡಿತ ಜಿಲ್ಲೆಗಳ ಡಿಸಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಅಂತ ಸಿಎಂ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರವಾಹ ಪರಿಹಾರ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಅಗತ್ಯ ಕ್ರಮ ವಹಿಸಲಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೂ ಕೂಡ ಜಿಲ್ಲೆಗಳಿಗೆ ತೆರಳಿ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಅಗತ್ಯವಾದಂತಹ ಒಂದು ಸೇವೆಯನ್ನು ನೀಡುವಂತೆ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ಮಳೆಯಿಂದ ಏನು ಅನಾಹುತಗಳಾಗ್ತಾ ಇದೆ ಅಂತ ಸುದ್ದಿ ಇದೆ. ಆ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆಗೆ ಬೆಳಗ್ಗೆಯಿಂದ ನಾನು ಮಾತನಾಡಿದ್ದೇನೆ. ಅಗತ್ಯ ಇದ್ದರೆ ವಿಡಿಯೋ ಕಾನ್ಫರೆನ್ಸು ಮಾಡ್ತೇನೆ. ಅನಿವಾರ್ಯ ಆದರೆ ಹೆಲಿಕಾಪ್ಟರ್ ಹೋಗೋಕ್ಕಾಗಲ್ಲ, ಗೊತ್ತಿದೆ ಮಳೆಯ ವಾತಾವರಣ ದೃಷ್ಟಿಯಿಂದ. ಸೊ ಬೆಳಗ್ಗೆಯಿಂದ ಈಗಾಗಲೇ ಆ ಸಂಬಂಧಪಟ್ಟ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರೂ ಒಂದೇ ಒಂದು ಮಾತು ಅಂದರೆ, ಬಂದಿರೋ ನೀರನ್ನ ಬಿಡ್ತಾ ಇದ್ದೇವೆ, ಎಲ್ಲೂ ಅನಾಹುತ ಆಗಿಲ್ಲ, ಯಾವುದೇ ತೊಂದರೆ ಆಗದಂತೆ ಎಚ್ಚರ ವಹಿಸಿದ್ದೇವೆ ಅನ್ನೋದು ಹೇಳಿದ್ದಾರೆ. ಕಳೆದ 4-5 ದಿವಸ ನಿರಂತರವಾಗಿ ಜಿಲ್ಲಾಧಿಕಾರಿಗಳ ಸಂಪರ್ಕದಲ್ಲಿ ನಾನಿದ್ದೇನೆ. ನಮ್ಮ ನೀರಾವರಿ ಅಧಿಕಾರಿಗಳು ಅಲ್ಲೇ ಇದ್ದಾರೆ. ನಮ್ಮ ಗೋವಿಂದ ಕಾರಜೋಳ ಅವ್ರಿಗೆ ಹೇಳಿದ್ದೇನೆ, 25ನೇ ತಾರೀಕು ಸಾಯಂಕಾಲದವರು ಅಲ್ಲೇ ಇದ್ದು ಎಲ್ಲವನ್ನು ಸರಿಪಡಿಸೋಕ್ಕೆ ಆ ದಿಕ್ಕಿನಲ್ಲಿ ಓಡಾಟ ಮಾಡಬೇಕು ಅಂತ. ಅವರು ಸಹ ಅದೇ ಸ್ಪಾಟಲ್ಲೇ ಓಡಾಟ ಮಾಡ್ತಾ ಇದ್ದಾರೆ. ಈ ನಿಮಿಷದವರೆಗೆ ಅದೇ ರೀತಿ ಗಾಬರಿ ಆಗುವಂಥ, ಅನಾಹುತ ಆಗುವಂಥ ಯಾವುದೇ ಪರಿಸ್ಥಿತಿ ಬಂದಿಲ್ಲ. ಆದರೆ ಏನೇ ಬಂದರೂ ಸಹ ಅದಕ್ಕೆ ಎದುರಿಸೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಅಲ್ಲಿ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಯಾವುದೇ ಪ್ರಾಣಹಾನಿ ಆಗದಂತೆ, ಸಾವು ನೋವುಗಳಾದಂತೆ